ಅಮ್ಮ ನಾನು ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲಮ್ಮ, ನಾನು ಒಳ್ಳೆಯವನು, ಪ್ಲೀಸ್ ನಾನು ಒಳ್ಳೆಯವನು, ಬನ್ನಿ ನಾನು ಒಳ್ಳೆಯವನು. ಆಮೇಲೆ ಒಂದೇನಂದ್ರೆ ನೀವು ಒಳ್ಳೆಯವನು ಅನ್ಸ್ಕೊಳಕ್ಕೆ ತುಂಬ ಆ್ಯಕ್ಟ್ ಮಾಡಬೇಕು. ನಾನು ಕೆಟ್ಟವನಮ್ಮ, ಮುಗಿದೋಯ್ತು. ಬೆಂಗಳೂರಿನ ಹಲವು ಪುರುಷರೊಂದಿಗೆ ಮದುವೆ ನಾಟಕವಾಡಿ ವಂಚಿಸಿ ಅರೆಸ್ಟ್ ಆಗಿದ್ದ ಕೋಮಲಾ ಟಿ ಗೌಡ ಎಂಬಾಕೆ ಸೋಮವಾರ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರತ್ಯಕ್ಷವಾಗಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ತನಗೆ ಹಲವು ಪುರುಷರಿಂದ ವಂಚನೆಯಾಗಿದೆ ಅಂತ ಆರೋಪಿಸಿದ್ದಾರೆ. ಬೆಂಗಳೂರು ಮೂಲದ ಕೋಮಲಾ ಶಿವಮೊಗ್ಗದ ರಮೇಶ್ ಎಂಬುವರ ಜೊತೆ ಮದುವೆಯಾಗಿ 2 ಮಕ್ಕಳ ತಾಯಿಯಾಗಿದ್ದಾರೆ. 7 ವರ್ಷಗಳ ಹಿಂದೆ ಕೆಪಿಟಿಸಿಎಲ್ ನೌಕರರಾಗಿದ್ದ ರಮೇಶ್ 2017ರಲ್ಲಿ ಮೃತಪಟ್ಟಿದ್ದು, ನಂತರ ಐಷಾರಾಮಿ ಜೀವನ ನಡೆಸಲು ಬೆಂಗಳೂರಿನಲ್ಲಿ ಬಂದು ನೆಲೆಸಿದ್ದಳು. ರೀಲ್ಸ್ ಮೂಲಕವೇ ಪುರುಷರನ್ನು ಆಕರ್ಷಿಸುತ್ತಿದ್ದ ಕೋಮಲಾ ಟಿ ಗೌಡ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದ ರಾಘವೇಂದ್ರ ಎನ್ನುವವರನ್ನು 2ನೇ ಮದುವೆಯಾಗಲು ಕಲ್ಯಾಣ್ ಮ್ಯಾಟ್ರಿಮೋನಿಯಲ್ಲಿ ನೋಂದಾಯಿಸಿಕೊಂಡಿದ್ದ. ಕಳೆದ ಆಗಸ್ಟ್ 7ರಂದು ಇದೇ ಮ್ಯಾಟ್ರಿಮೋನಿಯಲ್ಲಿ ನೋಂದಾಯಿಸಿಕೊಂಡಿದ್ದ ಕೋಮಲಾ ರಾಘವೇಂದ್ರಗೆ ರಿಕ್ವೆಸ್ಟ್ ಕಳಿಸಿ ಪರಿಚಯ ಮಾಡಿಕೊಳ್ಳುತ್ತಾಳೆ. ಆರಂಭದಲ್ಲಿ ತಾನು ಸಭ್ಯಸ್ಥ ಸಂಪ್ರದಾಯಸ್ಥ ಹೆಣ್ಣುಮಗಳು ಅಂತ ಬಿಂಬಿಸಿಕೊಂಡಿದ್ದಳು. ನಂತರ ತನ್ನ ಮೃತ ಗಂಡನಿಗೆ 6 ಕೋಟಿ ಹಣ ಬರಬೇಕಿದೆ, ಅದಕ್ಕೆ 48 ಲಕ್ಷ ಹಣ ಟ್ಯಾಕ್ಸ್ ಹಣ ಕಟ್ಟಬೇಕು, ಆದರೆ ನನ್ನ ಅಕೌಂಟ್ ಬ್ಲಾಕ್ ಆಗಿದೆ, ಸಹಾಯ ಮಾಡಿ ಅಂತ ಕೇಳಿಕೊಂಡಿದ್ದಳು. ನಿಜ ಅಂತ ನಂಬಿದ್ದ ರಾಘವೇಂದ್ರ ಆಕೆ ನೀಡಿದ್ದ ಆಕೆಯ ತಾಯಿ ರಾಧಾ ಅವರ ಖಾತೆಗೆ 7.40 ಲಕ್ಷ ಹಣ ಜಮೆ ಮಾಡಿದ್ದರ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಇದು ರಾಘವೇಂದ್ರ ಅನ್ನೋ ವಿಚಾರದಲ್ಲಿ ಯಾವುದೇ ಆಗಿರಲಿ ಅಮೌಂಟಿಂದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಆ್ಯಕ್ಚುಲಿ. ಬಟ್ ಅದು ಏನಕ್ಕೆ ಬಂತು ಅಂತಂದರೆ ನಮ್ಮ ತಾಯಿ ಅಕೌಂಟಿಗೆ ಹೋಗಿತ್ತು ಅಂತ ಹೇಳಿ ಬಂದಿರೋ ವಿಚಾರನ ಅವರು ಸುಲಭವಾಗಿ ನಾನೇನು ಮದುವೆ ಮಾಡ್ಕೊತೀನಿ, 3ನೇ ಮದುವೆ ಮಾಡಿಕೊಂಡು ಅವಳು 3ನೇ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ಅವಳು ಸಿಕ್ಕಾಕೊಂಬಿದ್ದು ಓಡೋಗ್ಬಿಟ್ಟಿದ್ಲು ಎಲ್ಲೋ ಅಂತ ಹೇಳಿಬಿಟ್ಟು ಎಲ್ಲ ಇದನ್ನು ಮಾಡಿ, ಅದೆಲ್ಲ ಸುಳ್ಳು ಸರ್. ಯಾಕೆ ಅಂದರೆ ನಾನು ಯಾವುದೇ ಕಾರಣಕ್ಕೂ ಓಡೋಗಿರಲಿಲ್ಲ. ನಾನು ಆ್ಯಕ್ಚುಲಿ ಅವ್ರ ಜೊತೆಲಿ ಕಾಂಟ್ಯಾಕ್ಟಲ್ಲಿದ್ದೆ, ಅವತ್ತಿನವರೆಗೂ ನಾನು ಅವ್ನ ಜೊತೆಲಿ ಕಾಂಟ್ಯಾಕ್ಟಲ್ಲಿದ್ದೀನಿ. ಅವ್ರು ಏನು ಪೊಲೀಸ್ನವರು ನನಗೆ ಯಾವುದೇ ರೀತಿಯಲ್ಲಿ ಕಾಲು ಕೂಡ ಮಾಡಿಲ್ಲ. ಮನೆಗೆ ಬಂದಾಗಲೇ ನನಗೆ ಗೊತ್ತಾಗಿದ್ದು ಅವ್ನು ಕಂಪ್ಲೇಂಟ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು. ಸೊ ನಾನು ಏನಕ್ಕೆ ಅಂತ ಅಂದರೆ ಅವನನ್ನು ಯಾಕೆ ಅವಾಯ್ಡ್ ಮಾಡಿದೆ ಅಂತ ಅಂದರೆ, ನನಗೆ ಮ್ಯಾಟ್ರಿಮೋನಿಯಲ್ಲಿ ನಂದು ಆಲ್ರೆಡಿ ಏಪ್ರಿಲ್ 15ಕ್ಕೆ ನಂದು ಮ್ಯಾರೇಜ್ ಆಗಿರುತ್ತೆ. ಮಧುಸೂದನ್ ಪಿ ಕಿಶೋರ್ ಅನ್ನೋರ ಜೊತೆಲಿ ಮ್ಯಾರೇಜ್ ಆಗಿರುತ್ತೆ ಆಲ್ರೆಡಿ. ಆದಮೇಲೆ ನಾನು ಏನು ಮಾಡಿರ್ತೀನಿ, ಅಷ್ಟೊತ್ತಿಗೆ ನಂದು ಜೂನ್ ಅಂದರೆ ನಂದು 8ನೇ ತಾರೀಕು ಅಂದರೆ 7ನೇ ತಿಂಗಳಲ್ಲಿ 8-7ರಲ್ಲಿ ನಂದು ಜಾಬು. ನಾನು KPTCL ವರ್ಕ್ ಮಾಡ್ತಿದ್ದಿದ್ದು ನಿಜ. ನನ್ನ ಗಂಡನ ಕೆಲಸನೇ ನನಗೆ ಸಿಕ್ಕಿದ್ದು. ನನ್ನ ಗಂಡ ಬಂದುಬಿಟ್ಟು ಎಕ್ಸ್ಪೈರ್ಡ್ ಆಗಿದ್ದರು. ಅವರು 2017ನಲ್ಲಿ ಎಕ್ಸ್ಪೈರ್ಡ್ ಆಗಿದ್ದು, ರಮೇಶ್ ಅಂತ ಹೇಳಿಬಿಟ್ಟು. ಅವ್ರ ಜಾಬು ಅನುಕಂಪದ ಆಧಾರದ ಮೇಲೆ ನನಗೆ ಪೆನ್ಷನ್ನು ಮತ್ತು ಕೆಲಸನೂ ಕೂಡ ಅನುಕಂಪದ ಆಧಾರ ಮೇಲೂ ಕೂಡ ನನಗೆ ಸಿಕ್ಕಿರತ್ತೆ. ಬಟ್ ನನಗೆ ಯಾವುದೋ ಒಂದು ಇದ್ರ ಕಾರಣಕ್ಕೋಸ್ಕರ ನಾನು ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಬೇಕು ಅಂದರೆ ಆಫೀಸಲ್ಲಿ ಒಂದು ಸ್ವಲ್ಪ ಸಣ್ಣ ಇನ್ಸಿಡೆಂಟ್ ನಡೆದಿರತ್ತೆ. ಅಂದರೆ ಬೇರೆ ರೀತಿಯಲ್ಲೆಲ್ಲ ಹೆಣ್ಮಕ್ಳಿಗೆ ಈ ರೀತಿ ಆಗಬಹುದು, ಅಂದರೆ ಬೇರೆ ರೀತಿಯಲ್ಲೆಲ್ಲ ಆಫೀಸಲ್ಲಿ ಇನ್ಸಿಡೆಂಟ್ ನಡೆದಿರುತ್ತೆ. ಅದಕ್ಕೋಸ್ಕರ ನನಗೆ ಪೆನ್ಷನ್ ಸಾಕು, ನಾನು ಇದು ಬೇಡ ಅಂತೇಳಿ ಬಂದಿರ್ತೀನಿ. ಯಾಕೆ ನಾವು ಅನುಕೂಲವಾಗೇ ಇದ್ದೀವಿ ಸರ್, ಯಾವುದೋ ಏನು ಅನುಕೂಲವಾಗಿ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಆಮೇಲೆ 8ನೇ ತಾರೀಕು ಜುಲೈ 8ರಲ್ಲಿ ಸಸ್ಪೆಂಡ್ ಆಗಿರುತ್ತೆ. ಅದಕ್ಕೆ ಕಾರಣ ಬಂದುಬಿಟ್ಟು ಅನಧಿಕೃತ ಗೈರು ಹಾಜರಿ ಆಗಿರುವ ಕುರಿತು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಅಂದರೆ ರಜಾ ಹಾಕ್ಕೊಂಡಿದ್ದೆ ಅನ್ನೋಕ್ಕೋಸ್ಕರ ನನಗೆ ವಜಾ ಮಾಡಿದ್ರು ಆಫೀಸಲ್ಲಿ. ಇನ್ನು ಗೌರಿಬಿದನೂರಿನ ರಾಘವೇಂದ್ರ ಕೋಮಲಳ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ಮೇಲೆ ನಿಗಾ ವಹಿಸಿದ್ರೆ ಆಕೆ ಹೇಳಿರೋದೆಲ್ಲ ಸುಳ್ಳು, ತಾನು ಮೋಸ ಹೋಗಿದ್ದೇನೆ ಅಂತ ಗೊತ್ತಾಗುತ್ತೆ. ನಂತರ ರಾಘವೇಂದ್ರ ಚಿಕ್ಕಬಳ್ಳಾಪುರ ನಗರದ CAN ಸೈಬರ್ ಪೊಲೀಸ್ ಠಾಣೆಗೆ ಹೋಗಿ ಕೋಮಲ ವಿರುದ್ಧ ದೂರು ನೀಡಿದ್ದ. ಈ ಬಗ್ಗೆ ದೂರು ಪಡೆದಿದ್ದ ಚಿಕ್ಕಬಳ್ಳಾಪುರ ನಗರದ ಸೈಬರ್ ಠಾಣೆ ಪೊಲೀಸರು 20 ದಿನಗಳ ಹಿಂದೆ ಕೋಮಲಾಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಈ ಬಗ್ಗೆ MMTVಯಲ್ಲಿ ವಿಸ್ತೃತ ವರದಿ ಮಾಡಿತ್ತು. ನಂತರ ಕೋಮಲ ಇತ್ತೀಚೆಗೆ ಜಾಮೀನು ಪಡೆದು ಹೊರಗೆ ಬಂದಿದ್ದು, ಇಂದು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತನಗೆ ರಾಘವೇಂದ್ರ ಸೇರಿದಂತೆ ಹಲವರು ತನ್ನನ್ನ ಲೈಂಗಿಕವಾಗಿ ಬಳಸಿಕೊಳ್ಳಲು ಯತ್ನಿಸಿದ್ರು, ಇದಕ್ಕೆ ಒಪ್ಪದಿದ್ದಕ್ಕೆ ಈ ರೀತಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಕಂಪ್ಲೇಂಟ್ ನೀಡಿದ್ದಾರೆ ಅಂತ ಕೋಮಲ ಆರೋಪಿಸಿದ್ದಾರೆ. ಯಾವಾಗ ಹೇಳಿದ್ದೆ? ನನಗೆ ಹೆದರಿಸಿರೋದು ಸರ್, ಮೀಡಿಯಾಕ್ಕೆ ಹಾಕಿಸ್ತೀನಿ ಅಂತೇಳಿ ಅವತ್ತೇನು ಕೂತ್ಕೊಂಡು ಅದ್ರ ವಿಡಿಯೋ ವಿತ್ ಪ್ರೂಫ್ ನನ್ನ ಹತ್ರ ಇದೆ. ಮೀಡಿಯಾಕ್ಕೆ ನಾನು ಯಾಕೆ ಸರ್ ಹಾಕಿಸ್ತೀನಿ? ನನಗೇನು ಸರ್, ಅವ್ನ ಜೊತೆ ಸಂಸಾರ ಮಾಡಬೇಕಾಗಿತ್ತು. ನಾನು ಸಂಸಾರನ ಹೊರಗಡೆ ಬೀದಿಯಲ್ಲಿ ರಂಪರಾಮಾಯಣ ಮಾಡಿಕೊಂಡ್ರೆ ನಾವಲ್ಲಿ ಇವತ್ತು ನನ್ನನ್ನು ಬೀದಿಗೆ ತೊಗೊಂಬಂದನು ಅವನಲ್ಲ, ನಾನಲ್ಲ.
ಇವತ್ತು ನಾನು ಧೈರ್ಯವಾಗಿ ಬಂದಿದ್ದೀನಿ ಏನಕ್ಕೋಸ್ಕರ, ಯಾಕೆಂದರೆ ನನ್ನ ತಪ್ಪಿರಬಾರ್ದು ಅನ್ನೋಕ್ಕೋಸ್ಕರ ಬಂದಿದ್ದೀನಿ. ಇವತ್ತಿನವರೆಗೂ ಮೀಡಿಯಾಕ್ಕೆ ಅದಕ್ಕೆ ಇದಕ್ಕೆ ಅಂತ ನಾನು ಮಾಡಿಲ್ಲ. ಏನು ನನ್ನ ಸ್ಟೇಷನ್ ಒಳಗೆ ನಾನು ಸ್ಟೇಷನಲ್ಲಿ ನನ್ನ ಹತ್ರ FIR ಅಲ್ಲಿ ಅವರು ಇದ್ರೊಳಗೆ ಇರಲಿ ತಾವರೆಕೆರೆ ಸ್ಟೇಷನಲ್ಲಿ ನನ್ನ ಹತ್ರ ಬರೆಸ್ಕೊಂಡ್ರು ಸರ್, ಏನಕ್ಕೆ ಹಿಂಗೆಲ್ಲ ಆಯಿತು ಅಂತ. ಬರೆಸ್ಕೊಂಡಾದ್ಮೇಲೆ ಈ ಥರ ರಿಪೋರ್ಟ್ ಮಾಡಿಸಿ ಅವನು ಇದ್ರೊಳಗೆ ತಾವರೆಕೆರೆ ಸ್ಟೇಷನ್ ಒಳಗೆ ಅವ್ರಿಗೆ ಗೊತ್ತಿದೆ. ತಾವರೆಕೆರೆ ಸ್ಟೇಷನ್ ನಾನು ಯಾವತ್ತು ಹೋಗ್ತಿದ್ದೆ, ಅವ್ನು ಏನೇನು ಮಾಡಿದ್ದಾನೆ ಎಲ್ಲ ಅಲಿಗೇಷನ್ಗಳೆಲ್ಲ ಗೊತ್ತಿದೆ. ಅವರೇ ನನಗೆ ತಾವರೆಕೆರೆ ಸ್ಟೇಷನ್ ಅವ್ರು ಸ್ವಲ್ಪ ಕೆಲವು ಜನಗಳು ಒಳ್ಳೇದು ಮಾಡಿದ್ದಾರೆ ಸರ್. ಯಾಕೆ ಅಂದರೆ ನನಗೆ ಇಲ್ಲಿಂದ ಬಂದು ಕರ್ಕೊಂಡೋಗಿ ಅವತ್ತು ನೋಡಮ್ಮ ಹಿಂಗೆ ಮೀಡಿಯಾದಲ್ಲೆಲ್ಲ ಹಿಂಗೆ ಬಿಟ್ಟಿದ್ದಾರೆ ನಿನ್ನ ಬಗ್ಗೆ, ಏನಮ್ಮ ಇಷ್ಟೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಅಂತೇಳಿ ಅವರೇ ಕೂಡ ನನ್ನ ಹತ್ರ ಮಾತಾಡಿ ಇಲ್ಲ ಸರ್ ಅಂತ ಅಂದಾಗ ಪಾಪ ನಿಜವಲ್ಲೂ ಹೇಳಬೇಕಂದ್ರೆ ಇಲ್ಲಿನ ಪೊಲೀಸ್ನವ್ರು ನನಗೆ ಯಾರೂ ಒಂಚೂರು ಹೆಲ್ಪ್ ಮಾಡಿಲ್ಲ. ಬೇಕು ಅಂತ ಇನ್ನೂ ಅತಿ ಮಾಡಿದ್ದಾರೆ ಬಿಟ್ಟರೆ, ಇವಳೇ ತಪ್ಪು ಇವಳದೇ ಇದನ್ನು ಅಂತ ಬಿಂಸಿಯರೇ ಬಿಟ್ಟರೆ ನಂಗೆ ತಾವರೆಕೆರೆ ಸ್ಟೇಷನಲ್ಲಿ ಯಾರೂ ಅಂಥವ್ರು ಮಾಡಿಲ್ಲ ಸರ್. ನಿಜವಾಗ್ಲೂ ಹೇಳ್ತಿದ್ದೀನಿ, ಎಲ್ಲ ಹೆಲ್ಪ್ ಅನ್ನೋದಕ್ಕಿಂತನೂ ಅವರು ಒಂದು ಹೆಣ್ಮಗಳು ಹೆಣ್ಮಗ್ಳಿಗೆ ಏನೇನು ಇದು ಮಾಡಬೇಕು ಆ ರೀತಿ ಮಾಡಿದ್ದಾರೆ ಸರ್. ಅದಂತೂ ಪಕ್ಕ. ಯಾಕೆ ಅಂದರೆ ಅವ್ನ ಬುದ್ಧಿ ಗೊತ್ತಿದೆ ಅಲ್ಲಿ. ಒಟ್ಟಾರೆ ಮದುವೆ ಮಾಡಿಕೊಳ್ಳುವುದಾಗಿ 3 ಪುರುಷರಿಗೆ ವಂಚಿಸಿದ್ದ ರೀಲ್ಸ್ ರಾಣಿ ಅರೆಸ್ಟ್ ಪ್ರಕರಣದ ವಿಚಾರವಾಗಿ ಸುದ್ದಿಗೋಷ್ಠಿ ನಡೆಸಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾಳ ಅನ್ನೋ ಅನುಮಾನಗಳು ಮೂಡುತ್ತಿವೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.